ನಮಸ್ಕಾರ ಅಕ್ಕ. ನಮ್ಮ ಹೆಸರು ಯಲ್ಲಪ್ಪ ಮಲ್ಲಪ್ಪ ಗುಡಿ ಅಂತೇಳಿ ಬೈಪ್ ಮತ್ತು ಡಿಜಿಟಲ್ ಗ್ರೀನ್ ಸಂಸ್ಥೆಯಲ್ಲಿ ಫೀಲ್ಡ್ ಗಾರ್ಡ್ ಆಗಿ ಕೆಲಸ ಮಾಡ್ತೀನಿ ನಾನು. ಅಕ್ಕಾರ ತಮ್ಮ ಪರಿಚಯ ಸ್ವಲ್ಪ ಮಾಡಿಕೊಡ್ರಿ ನಮ್ಗೆ. ನನ್ನ ಹೆಸರು ಲಕ್ಕವ್ವ ಪ್ರಸಪ್ಪ ಪಾಟೀಲ್ ರೀ. ನಮ್ಮೂರು ದಾಸನಟ್ಟಿ, ತಾಲೂಕು ಗೋಕಾಕ್ರಿ, ಜಿಲ್ಲಾ ಬೆಳಗಾವಿ. ನಮ್ಮ ಮನ್ಯಾಗ 6 ಮಂದಿ ಇದಾವೆ ರೀ. 5 ದನಕರ ಅದಾವೆ ರೀ. ಅಕ್ಕಾರ ಇವತ್ತು ಯಾತ್ರ ಬಗ್ಗೆ ನಮಗೆ ತಿಳಿಸ್ಕೊಡ್ತೀರಿ ನೀವು? ನಾವು ಸುಧಾರಿತ ಒಲೆ ಬಗ್ಗೆ ತಿಳಿಸ್ಕೊಡ್ತೇನೆ ರೀ ಸರ್. ಸುಧಾರಿತ ಒಲೆ ಅಂತ ಹೇಳಿದ್ರಲ್ಲ, ಅದನ್ನು ಯಾಕೆ ಮಾಡ್ಕೊಂಡ್ರಿ ನೀವು? ಸುಧಾರಿಸಿದ ಒಲೆ ನಾವು ಯಾಕೆ ಮಾಡ್ಕೊಂಡು ಅಂದ್ರೆ ಅಡಿಗೆ ಭಾಳ ಲಗುಟ್ ಆಗ್ತೈತೆ ರೀ. ಒಂದು ಟೈಮ್ಗೆ 2 ಥರ ಅಡಿಗೆ ಆಗ್ತೈತೆ ರೀ. ಅಡಿಗೆ ಮಾಡೋಕ್ಕೂ ಭಾಳ ಟೈಮ್ ಕಡಿಮೆ ಹತ್ತೈತೆ ರೀ. ಮತ್ತು ಹೊಗೆ ಅಂತೂ ಹಿಡಿದಿಲ್ಲ ರೀ. ಮನಿನ ಸ್ವಚ್ಛ ಇರ್ತೈತೆ ರೀ. ಬಾಂಡೆನ ಕರ್ಗ ಆಗೋದಿಲ್ಲ ರೀ. ಕಣ್ಣಿಗೆ ಹೊಗೆ ಹಿಡಿಯೋದಿಲ್ಲ ರೀ. ನಮ್ಮ ಇಂಥ ಒಲಿಗೆ ರೀ ಆರೋಗ್ಯಕ್ಕೆ ತೊಂದರೆ ಏನಿಲ್ಲ ರೀ. ಹೊಗೆ ಹಿಡ್ದ ನಮ್ಗೆ ಕೆಮ್ಮ ಕಫ ತೊಂದರೆ ಇಲ್ಲ ರೀ. ಮೊದಲ ಹಂಚಿಗೆ ಹೊಗೆ ಬಡ್ದ ಹಂಚೆಲ್ಲ ಕರ್ಗ ಆಗ್ತಿದ್ವು. ಅದ ಅಡಿಗೆ ಮಸಿ ಬಂದ ಅಡಿಗೆಯಾಗ ಬಿದ್ದ ಅಡಿಗೆ ನಾಶ ಆಗ್ತೈತೆ ರೀ. ಇದು ಸುಧಾರಿತ ಒಲಿಂದ್ರ ಖರ್ಚು ಭಾಳ ಕಮ್ಮಿ ರೀ. ಬಾಂಡೆನೂ ಕರ್ಗ ಆಗೋದಿಲ್ಲ ರೀ. ಸಾಬಾನು ಹತ್ತೋದಿಲ್ಲ ತಿಕ್ಕಾಕ್ರಿ. ಕಟ್ಟಿಗೆ ಭಾಳ ಕಮ್ಮಿ ಹತ್ತೈತೆ ರೀ. ನಮಗೆ ದೂರಿಂತ್ರ ಕಟ್ಟಿಗೆ ತರೋದ ನಿಗ್ಗರ ನಮಗೆ ಕಮ್ಮಿ ಆಗೈತೆ ರೀ. ಅಕ್ಕಾರ ಇಲ್ಲಿವರೆಗೆ ಸುಧಾರಿತ ಒಲೆ ಬಗ್ಗೆ ನಮಗೆ ಹೇಳಿದ್ರಿ. ಅಕ್ಕಾರ ಈ ಸುಧಾರಿತ ಒಲೆ ನೀವು ಹೆಂಗೆ ಮಾಡ್ಕೊಂಡ್ರಿ? ಬೈಪ್ ಸಂಸ್ಥೆ ಸುವರ್ಣ ಸಂಕಲ್ಪ ಯೋಜನೆ ಸಹಕಾರದಿಂದ ನಾವು ಮಾಡ್ಕೊಂಡೇವೆ ರೀ. ಅಕ್ಕಾರ ಸುಧಾರಿತ ಒಲೆಗೆ ರೀ ಏನೇನು ಸಾಮಗ್ರಿಗಳು ಬೇಕು ರೀ? ಇನ್ನು 11 ಕ್ಯಾಂಪ್ ಫಿಟ್ಟಿಂಗ್ ಬೇಕು ರೀ. ಸಿಮೆಂಟ್ದೊಂದು ಪೈಪ್ ಬೇಕು ರೀ. ಅದನ್ನು ಒಲೆ ಕಟ್ಟಕ್ಕೆ ಮಣ್ಣು ಬೇಕು ರೀ. ಮಣ್ಣಿನ ಒಲೆ ಒಂದು ಬೇಕು ರೀ. ಅಕ್ಕಾರ ಮೊದಲಿನ ಒಲೆಗೆ ಮತ್ತು ಈ ಸುಧಾರಿತ ಒಲೆಗೆ ಏನು ಫರ್ಕ್ ಬಂದೈತೆ ರೀ? ಮೊದಲ ನಮ್ಮ ಬಾಂಡೆಗಳ ಹೊಗೆ ಕರ್ಗ ಆಗ್ತಿದ್ದವು. ಈಗ ಆಗೋದಿಲ್ಲ ರೀ. ಕಣ್ಣಿಗೆ ಹೊಗೆ ಬಡಿದಿಲ್ಲ ರೀ. ಅಡುಗೆನೂ ಲಗುಟ್ ಆಗ್ತೈತೆ ರೀ. ಮೊದಲು ರೀ ಕಣ್ಣಿಗೆ ಹೊಗೆ ಬಡ್ದಾಗ ಕಣ್ಣೆಲ್ಲ ಉರಿತಿದ್ದೀವಿ ರೀ. ಈಗ ಅದೇನು ನಮ್ಗೆ ತೊಂದರೆನೇ ಇಲ್ಲ ರೀ. ಮೊದಲು ಹೊಗಿಂದ ರೀ ಕೆಮ್ಮ ಕಫ ಆಗ್ತಿದ್ದೀವಿ ರೀ. ಈಗ ಏನು ಇಲ್ಲ ರೀ. ಮೊದಲು ಹೊಗೆ ಬಡ್ದ ಒರಿ ಎಲ್ಲ ಕರ್ಗ ಆಗ್ತಿದ್ದೀವಿ ರೀ. ಈಗೇನು ಕರ್ಗ ಆಗಂಗಿಲ್ಲ ರೀ. ಮೊದಲು ಅಡುಗೆ ಮಾಡಿ ಇಳಿಸುವಾಗ ಕೈಗೆ ಮಸಿ ಹತ್ತೈತೆ ರೀ. ಈಗ ಮಸಿ ಪಸಿ ಏನು ಹತ್ತೋದಿಲ್ಲ ರೀ. ಈ ಒಲೆಗೆ ಕಟ್ಟಿಗೆ ಕಮ್ಮಿ ಬೇಕು ರೀ. ಕಟ್ಟಿಗೆ ತರೋ ನಿಗ್ಗರ ಕಮ್ಮಿ ಆಗೈತೆ ರೀ. ಅಡಿಗೆ ದೌಡ್ ಆಗ್ತೈತೆ ರೀ. ಅದ ಟೈಮ್ದಾಗ ನಾವು ಮತ್ತು ಬೇರೆ ಕೆಲಸ ಮಾಡ್ಕೋತೀವಿ ರೀ. ಮೊದ್ಲಿನ ಒಲೆಗೆ ರೀ 2 ತಾಸಿನಾಗ ಅಡುಗೆ ಆಗ್ತೈತೆ ರೀ. ಈ ಒಲೆಗೆ 1 ತಾಸಿನಾಗ ಅಡುಗೆ ಆಗ್ತೈತೆ ರೀ. ಒಲೆ ಇಟ್ಟು ಸ್ವಚ್ಛ ಇಟ್ಕೊಂಡಿರ ಅಕ್ಕಾರ, ಇದನ್ನ ಹಿಂಗೆ ಸ್ವಚ್ಛ ಇಟ್ಕೊಂಡು ಹೋಗ್ಬೇಕಾದ್ರೆ ಮುಂದೆ ಏನು ಮಾಡ್ಬೇಕು ಅಕ್ಕಾರ? 8 ದಿನಕ್ಕೆ ಒಮ್ಮೆ ಒಲೆ ಸೈಡಿಲೆ ನಾವು ಸಾರಿಸ್ತೇವೆ ರೀ. ಪೈಪ್ದಾಗ ಹೊಗೆ ತುಂಬಿತಂದ್ರೆ ರೀ ಅದನ್ನು ಉದ್ದ ಕಟ್ಟಿಗೆ ತೊಗೊಂಡು ಸ್ವಚ್ಛ ಮಾಡ್ಬೇಕು ರೀ. 2 ತಿಂಗಳಿಗೊಮ್ಮೆ ನಾವು ಪೈಪ್ ಸ್ವಚ್ಛ ಮಾಡ್ತೇವೆ ರೀ. ಇದೇನೈತಿರಲ್ಲ, ಯಾವಾಗೂ ನಾವು ಅಡುಗೆ ಮಾಡುವ ಮುಂದೆ ಈ ಹಿಂದೈಲಿ ಮ್ಯಾಗ ಒಂದು ಬೋಗುಣಿ ಇಟ್ಟು ಇಡಬೇಕು. ಇದನ್ನು ತೆಗೆದು ಬಿಟ್ರೆ ಹೊಗೆ ಜಲ ಇತರ ಒಳಗೆ ಪಾಸ ಆಯ್ತೈತಿ. ಹಿಂಗಾಗಿ ಅಡುಗೆನೂ ಲಗುಟ್ ಆಗೋದಿಲ್ಲ ರೀ. ಅಡುಗೆ ಮಾಡುವ ಮತ್ತು ಅದ್ರಾಗ ನೀರು ಹಾಕಿ ಅದ್ರ ಮುಂದೆ ಇಟ್ಟು ಇಡಬೇಕು ರೀ. ಅಡುಗೆ ಅದ್ರ ಮುಂದೆ ಮಾಡಾರ ಇದ್ರೆ ಅದ್ರ ಮ್ಯಾಗ ಮಾಡ್ಕೋಬೋದು. ಒಲೆಯಾಗಿನ ಬೂದಿ ಅದು ತುಂಬಿತ್ತಂದ್ರೆ ಅದನ್ನು ಸ್ವಚ್ಛ ಮಾಡಬೇಕು. ಈ ಪೈಪ್ದಾಗಿನ ಹೊಗೆ ಸ್ವಚ್ಛ ಮಾಡ್ಬೇಕಾದ್ರೆ ಈ ಹಿಟ್ಟಂಗಿ ತೆಗೆದ ಒಂದು ಪ್ಲೇಟ್ದಾಗ ಜಾಡ್ಸ್ಕೊಂಡು ತೆಗೆದು ಹೊರಗೆ ಹೋಗಿತ್ತೇವೆ ರೀ. ಇಲ್ಲಿವರೆಗೆ ನಮ್ಗೆ ಸುಧಾರಿತ ಒಲೆ ಬಗ್ಗೆ ನೀವು ಸಂಪೂರ್ಣ ಮಾಹಿತಿ ಕೊಟ್ರಿ. ಇನ್ನುಳಿದ ಮಹಿಳೆಯರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ನೀವು? ಎಲ್ಲ ಹೆಣ್ಮಕ್ಳು ರೀ ಸುಧಾರಿತ ಒಲೆ ಹಾಕ್ಕೋಬೇಕ್ರಿ. ಸುಧಾರಿತ ಒಲೆ ಹಾಕೊಂಡಾರ ರೀ ಆರೋಗ್ಯಕ್ಕೆ ಭಾಳ ಚಲೋ. ಅಡುಗೆ ಭಾಳ ಲಗುಟ್ ಆಗ್ತೈತೆ ರೀ. ಕಟ್ಟಿಗೆ ಭಾಳ ಕಮ್ಮಿ ಹತ್ತಾವ ರೀ. ಅಕ್ಕವ್ರ ಇಲ್ಲಿವರೆಗೆ ನಮಗೆ ಸುಧಾರಿತ ಒಲೆ ಹಾಕೋದ್ರಿಂದ ಅಕ್ಕವ್ರ ಕಟ್ಟಿಗೆ ಕಡಿಮೆ ಹತ್ತಾವ ಅಂತ ಹೇಳ್ರಿ. ಅಡುಗೆನೂ ಬೇಗನೆ ಆಗ್ತೈತೆ ಅಂತ ಹೇಳಿದ್ರಿ. ಅಡುಗೆ ಮಾಡೋಕೆ ಟೈಮ್ ಕಡಿಮೆ ಹತ್ತೈತೆ ಅಂದ್ರಿ. ಮತ್ತು ಕಟ್ಟಿಗೆ ತರೋದು ತೊಂದರೆನೂ ಕಡಿಮೆ ಆಗೈತೆ ಅಂತ ಹೇಳಿದ್ರಿ. ಅದಕ್ಕಾಗಿ ಸಂಪೂರ್ಣ ಮಾಹಿತಿ ನಮಗೆ ಒದಗಿಸಿಕೊಟ್ಟಿದ್ದೀರಿ. ಪೈಪ್ ಸಂಸ್ಥೆಯಿಂದ ಮತ್ತು ಡಿಜಿಟಲ್ ಗ್ರೀನ್ ವತಿಯಿಂದ ನಿಮಗೆ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ.